ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಎದುರಾಗೋ ದುಃಖಕ್ಕೆ ಗೀತೆಯ ಉತ್ತರವನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ನಮ್ಮ ದುಃಖಗಳ ಬಹುಪಾಲು ಅಜ್ಞಾನದಿಂದ ಬರುತ್ತೆ. ಇವತ್ತಿನ ಜೀವನದಲ್ಲಿ ನಾವು ಇದೇ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಿದ್ದೀವಿ. ಕೆಲಸ ಕಳ್ಕೊಂಡಾಗ ಜೀವನನೇ ಮುಗಿದು ಹೋದ ಹಾಗೆ ಶೋಕ ಪಡ್ತೀವಿ. ಸಂಬಂಧದಲ್ಲಿ ಸಮಸ್ಯೆ ಬಂದಾಗ ಎಲ್ಲವೂ ನಾಶ ಆಗೋಯ್ತು, ಎಲ್ಲವೂ ಮುಗ್ದೇ ಹೋಯ್ತು ಅಂತ ಭಾವಿಸ್ತೀವಿ. ಇನ್ನು ಹಣ ಕಳ್ಕೊಂಡಾಗಂತೂ ನಮ್ಮ ಬದುಕಿನ ಅರ್ಥನೇ ಇಲ್ಲ ಅಂದ್ಕೋಬಿಡ್ತೀವಿ. ಆದ್ರೆ ಸತ್ಯ ಏನು ಗೊತ್ತಾ? ನಾವು ಶೋಕ ಪಡೋ ಬಹುತೇಕ ವಿಷಯಗಳು ತಾತ್ಕಾಲಿಕವಾಗಿರೋದಾಗಿರತ್ತೆ. ಹಾಗಿದ್ರೆ ಜ್ಞಾನಿ ಯಾರು? ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅತಿಯಾದ ಶೋಕಕ್ಕೆ ಒಳಗಾಗದೇ ಇರೋನು. ಅತಿಯಾದ ಶೋಕ ಜೀವನವನ್ನ ದುರ್ಬಲಗೊಳಿಸುತ್ತೆ, ಜ್ಞಾನ ಜೀವನವನ್ನ ಬಲಗೊಳಿಸುತ್ತೆ. ದೇಹ ಬದಲಾಗತ್ತೆ, ಆದ್ರೆ ಆತ್ಮ ಯಾವತ್ತೂ ನಾಶ ಆಗಲ್ಲ. ಇವತ್ತಿನ ಜೀವನದಲ್ಲಿ ನಮ್ಮ ದೊಡ್ಡ ಭಯ ಏನು ಗೊತ್ತಾ? ಮರಣದ ಭಯ ಆಗಿದೆ ನಮ್ಗೆಲ್ಲ. ಹೌದು, ಸಾವಿನ ಭಯ ತುಂಬಾ ಇದೆ. ಬಾಯಲ್ಲಿ ನನಗೆ ಯಾವಾಗ ಸಾವು ಬಂದ್ರು ಓಕೆ ಅನ್ನೋ ಹೇಳೋ ವ್ಯಕ್ತಿ ಕೂಡ ಸಾವು ಅಂದಾಗ ಒಂದು ಕ್ಷಣ ಭಯ ಪಡ್ತಾನೆ. ಏನೋ ಕಳ್ಕೊಬಿಡ್ತೀನಿ ಅನ್ನೋ ಭಯ, ಬದಲಾವಣೆ ಭಯ. ನಾವು ಪ್ರೀತಿಸಿದವರನ್ನ ಕಳ್ಕೊಂಡಾಗ ಜೀವನನೇ ಖಾಲಿ ಆಗೋಯ್ತೇನೋ ಅಂತ ಅನಿಸುತ್ತೆ. ಆದ್ರೆ ಗೀತೆ ಹೇಳತ್ತೆ, ಜೀವನ ಕೇವಲ ದೇಹ ಅಲ್ಲ, ನಮ್ಮ ಅಸ್ತಿತ್ವ ದೇಹಕ್ಕಿಂತ ದೊಡ್ಡದು. ಬದಲಾವಣೆಗಳಿಗೆ ಭಯ ಪಡಬೇಡ, ನಷ್ಟವನ್ನ ಅಂತ್ಯ ಅಂತ ತಿಳ್ಕೋಬೇಡ. ಜೀವನ ಒಂದು ನಿರಂತರ ಪ್ರಯಾಣ ಅಂತ ಹೇಳತ್ತೆ. ಅಜ್ಞಾನದಿಂದ ಶೋಕ ಬರುತ್ತೆ, ಜ್ಞಾನದಿಂದ ಶಾಂತಿ ಬರುತ್ತೆ. ಆತ್ಮ ಶಾಶ್ವತವಾಗಿರೋದು, ಜೀವನ ನಿರಂತರವಾಗಿರೋದಾಗಿದೆ. ನಾವು ಕಳೆದುಕೊಂಡಿದ್ದಕ್ಕಾಗಿ ಅಳ್ತಾನೇ ಇರಬೇಕಾಗಿಲ್ಲ. ನಮ್ಮೊಳಗಿನ ಶಾಶ್ವತ ಶಕ್ತಿಯನ್ನ ಅರ್ಥಕೋಬೇಕು.